ಕೂತ್ಕೊಳ್ಳಿ ಎಲ್ಲ ದಯಮಾಡಿ ಕೂತ್ಕೊಳ್ಳಿ. ಮಾದೇವಪ್ಪ ಮಾತಾಡೋದು ಬೇಡವಾ? ನಿಲ್ಸಿ ಮತ್ತೆ ನಿಲ್ಲಿಸ್ರಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಎಐಸಿಸಿ ಇಂದ ಬಂದಿರತಕ್ಕಂಥ ಎಲ್ಲ ಕಾರ್ಯದರ್ಶಿಗಳೇ, ನನ್ನ ಸಂಪುಟದ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ರಾಜ್ಯಸಭಾ ಸದಸ್ಯರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ, ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ, ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದೆ. ಅವರು ಅಧಿಕಾರಕ್ಕೆ ಬಂದಂದಿನಿಂದ ಕಳೆದ 11 ವರ್ಷಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ. ಮಾನ್ಯ ಸುರ್ಜೇವಾಲಾ ಅವರು 2013-14ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ₹2 ಪೆಟ್ರೋಲ್ ಮೇಲೆ ಏರಿಸಿದ್ರೆ, ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ಡೀಸೆಲ್ ಮೇಲೆ ₹2 ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ₹50 ಗ್ಯಾಸ್ ಸಿಲಿಂಡರ್ ಮೇಲೆ, ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಈ ನಾಚಿಕೆ ಇಲ್ಲದಿರ್ತಕ್ಕಂಥ, ಲಜ್ಜೆಗೆಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತೆ JDSನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಅವರು
ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ, ನಾಚಿಕೊಂಡು ಮನೇಲಿ ಕೂತಿರ್ಬೇಕಾಗಿತ್ತು. ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸಿದ್ರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಅಗತ್ಯ ವಸ್ತುಗಳು, ಔಷಧ ಇರ್ಬೋದು, ಗೊಬ್ಬರ ಇರ್ಬೋದು, ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು ನರೇಂದ್ರ ಮೋದಿಯವರು ಏನು ಹೇಳಿದ್ರು? 2014ರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನಂತ ಹೇಳಿದ್ರು? ಅಚ್ಚೇ ದಿನ ಆಯೇಗಾ, ಅಚ್ಚೇ ದಿನ ಆಯೇಗಾ. ಬಂತ? ಒಳ್ಳೆ ದಿನ ಬಂತ? ಒಳ್ಳೆ ದಿನ ಬಂತ? ನಿಮಗೆ ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ 28,000 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 95,000 ರೂಪಾಯಿ ಆಗಿದೆ 10 ಗ್ರಾಮ್ ಚಿನ್ನಕ್ಕೆ. ಬೆಳ್ಳಿ, 1 kg ಬೆಳ್ಳಿಗೆ 43,070 ರೂಪಾಯಿ ಇತ್ತು. ಇವತ್ತು 94,000 ರೂಪಾಯಿ ಆಗಿದೆ. ಡಾಲರ್ ಬೆಲೆ ಅವತ್ತು 59 ರೂಪಾಯಿ ಇತ್ತು. $1 ಬೆಲೆ ಅವತ್ತು 59 ರೂಪಾಯಿ. ಇವತ್ತೆಷ್ಟು? 87 ರೂಪಾಯಿ. 87 ರೂಪಾಯಿ. ಇದನ್ನ ನರೇಂದ್ರ ಮೋದಿಯವರೇ, $1ಗೆ $1, $1ಗೆ $1 ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು 59 ರೂಪಾಯಿ ಇದ್ದದ್ದು $1ಗೆ 87 ರೂಪಾಯಿ ಆಗಿದೆ. ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿಜಿ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಯಾರು ಜವಾಬ್ದಾರರು ಇದಕ್ಕೆ? 59ರಿಂದ 87 ರೂಪಾಯಿ, ಸುಮಾರು 38 ರೂಪಾಯಿ ಜಾಸ್ತಿ ಆಯಿತು. ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ? ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ? ನರೇಂದ್ರ ಮೋದಿಜಿ, ಅಷ್ಟೇನೆ ಸಿಮೆಂಟ್ ಬೆಲೆ 50 kg ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ 268 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು? ಕಬ್ಬಿಣದ ಬೆಲೆ 1 ಟನ್ 19,000 ರೂಪಾಯಿ 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? PVC ಪೈಪ್ 60 ರೂಪಾಯಿ ಇದ್ದದ್ದು 150 ರೂಪಾಯಿ ಆಯ್ತು. ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 kg 1,125 ರೂಪಾಯಿ ಇದ್ದದ್ದು 1,350 ರೂಪಾಯಿ ಆಯ್ತು. ಯಾರ ಮೇಲೆ ಹೊರೆ ಇದು? ರೈತರ ಮೇಲೆ ಹೊರೆ. ಯಾರು ಏರಿಸ್ತವ್ರು ಇದನ್ನ?
ರೈತರ ಮೇಲೆ ಹೊರೆ ಮಾಡಿದವರು ಯಾರು? ಮಾನ್ಯ ನರೇಂದ್ರ ಮೋದಿ, ವಿಜಯೇಂದ್ರ, ಅಶೋಕ, ಚಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ, ಓದ್ಕೊಳ್ರಿ. ಓಲಿ ಇದು ಓದ್ಕೊಳ್ರಿ. ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪು ಆಡಳಿತವನ್ನ ಮರೆಮಾಚಲಿಕ್ಕೆ, ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ. ಆಕ್ರೋಶ, ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ. ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ? ಸಕ್ಕರೆ 1 kg 30ರಿಂದ 35 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ ಆಗಿದೆ. ರಾಗಿ ಅಕ್ಕಿ 1 kg ಅಕ್ಕಿ 30 ರೂಪಾಯಿ ಇದ್ದದ್ದು 66 ರೂಪಾಯಿ ಆಗಿದೆ. ರಾಗಿ 1 kg ಗೆ 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು 1 kg ಉಪ್ಪು 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ಸ್ 95 ಇದ್ದದ್ದು 135 ರೂಪಾಯಿ ಆಗಿದೆ. ಯಾಕಾಯ್ತು? ನರೇಂದ್ರ ಮೋದಿ, ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ? ಅಚ್ಚೇ ದಿನ್ ಕಹಾ ಗಯಾ, ಎಲ್ರಿ ಹೋಯ್ತು? ಅಚ್ಚೇ ದಿನ ಆಯಂಗೆ, ಅಚ್ಚೇ ದಿನ ಆಯಂಗೆ, ಎಲ್ಲಪ್ಪ? ಅಚ್ಚೇ ದಿನ ಆಯಂಗೆ, ಇದು ಅರ್ಥ ಆಗಲ್ವ ಇವ್ರಿಗೆ? ಇದೆಲ್ಲ ಅರ್ಥ ಆಗಲ್ವಾ? ಅವತ್ತು ಎಕ್ಸೈಸ್ ಡ್ಯೂಟಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ, ಇದನ್ನ 32 ರೂಪಾಯಿ 34 ರೂಪಾಯಿ 82 ಪೈಸೆಗೆ ಏರಿಸ್ತವ್ರು ಯಾರು? ಅದು ಏನು, ಎಂತ ಸಂದರ್ಭದಲ್ಲಿ ಏರಿಸಿದ್ರು ಗೊತ್ತಾ? ಕೊರೋನಾ ಬಂದಿತ್ತು ದೇಶದಲ್ಲಿ. ಕೊರೋನಾ, ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು. ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು. 416 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ರವರು ಇರುವಾಗ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 416 ರೂಪಾಯಿ ಇತ್ತು. 2022ರಲ್ಲಿ 1079 ರೂಪಾಯಿ ಆಗೋಯ್ತಲ್ಲ. ನರೇಂದ್ರ ಮೋದಿಜಿ, ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಗ್ಯಾಸ್ ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಯಾಕೆ ಅದನ್ನು ಕಡಿಮೆ ಮಾಡಿದ್ರಿ? ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು. ಇವತ್ತು ಕಡಿಮೆ ಮಾಡಿದ್ರಿ. ಜನರ ಒತ್ತಡಕ್ಕೆ ಬಣದು ಚುನಾವಣೆ ಇದೆ ಅಂತೇಳಿ, ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ, ಆದರೂ ಕೂಡ 855 ರೂಪಾಯಿ ಇವತ್ತು ಗ್ಯಾಸ್ ಬೆಲೆ. ಎಷ್ಟು? 855 ರೂಪಾಯಿ ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ಮೇಲೂ ಕೂಡ 50 ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ. ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ಮನೆ ಏರ್ಕತ್ತವ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆ ಆಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ
52,008 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು ಗ್ಯಾರಂಟಿ ಯೋಜನೆಗಳಿಗೆ. 52,008 ಕೋಟಿ. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಏನು ಉತ್ಪಾದನೆ ಆಗುತ್ತಾ? ತೆರಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋ ಹೋಗ್ಬೇಕು ನಾವು. ಕಳೆದ ವರ್ಷ ಬಜೆಟ್ ಇದ್ದದ್ದು 4,71,000 ಕೋಟಿ. ಅವ್ರು ಹೇಳ್ತಾರೆ ಬಿಜೆಪಿಯವರು, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ನಾ 3,71,000ದಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ, ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ MLAಗಳಿಗೆ MLCಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ 8,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ ವರ್ಷ 24-25ರಲ್ಲಿ ಖರ್ಚು ಮಾಡಿದ್ದಂತ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸ್ವಲ್ಪ MLAಗಳೆಲ್ಲ ಕೇಳಬೇಕು ಈ ಕಡೆ, ರೇ MLAಗಳೆಲ್ಲ ಕೇಳ್ರಿ ಈ ಕಡೆಗೆ. $56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು. ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 83,000 ಕೋಟಿ. ಹತ್ರ ಸುಮಾರು 50,000 ಕೋಟಿ ರೂಪಾಯಿಗಳನ್ನ 30,000 ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷದಲ್ಲಿ ಹೆಚ್ಚು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಯಾಕೆ ನಾನು ಕೂತ್ಕೊಳ್ರಿ, ಇವನೇ ಕೂತ್ಕೊ, ಆರಾಧ್ಯ ಕೂತ್ಕೋ. ಇದು ತಿಳ್ಕೋಬೇಕು. ಯಾಕಂತಂದ್ರೆ ನೀವೆಲ್ಲ ಹೇಳ್ಬೇಕು, ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೋಬೇಕು. ನೀವೆಲ್ಲರಿಗೂ ಜನರಿಗೆ ಹೇಳ್ಬೇಕು, ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ, ಅವ್ರು ಯದ್ವಾತದ್ದು ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ. ನರೇಂದ್ರ ಮೋದಿಯವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ, ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ಈಗ ನಾವು 4 ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರಕ್ಕೆ ಬಂತ, ಅದು ಸರ್ಕಾರಕ್ಕೆ ಬಂದಿದೆಯಾ? 4 ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ, ನೇರವಾಗಿ ರೈತರಿಗೆ ಹೋಗಿದೆ. ನಮ್ಗೆಲ್ಲಿದೆ ಬೆಲೆ ಹೆಚ್ಚು? ಅನೇಕ ಜನ ರೈತರು ನಾವು ಹೋದ ಕಡೆ ಎಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ, ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು. ಕೊಂಡ್ಕೊಳ್ತಕ್ಕಂಥ ಬೆಲೆ ಏನೇ ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು, ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ. ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಿಂದು, ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 60 ರೂಪಾಯಿ ಇದೆ, ಗುಜರಾತ್ನಲ್ಲಿ 55 ರೂಪಾಯಿ ಇದೆ. ಅಲ್ಲ, ಗುಜರಾತ್ನಲ್ಲಿ 52 ರೂಪಾಯಿ ಇದೆ ಅಮೂಲ್, 52 ರೂಪಾಯಿ. ನಮ್ದು 46 ರೂಪಾಯಿ. ಆಂಧ್ರದಲ್ಲಿ 60 ರೂಪಾಯಿ, ಹರಿಯಾಣದಲ್ಲಿ 56 ರೂಪಾಯಿ, ತೆಲಂಗಾಣದಲ್ಲಿ 55 ರೂಪಾಯಿ,
ಮಹಾರಾಷ್ಟ್ರದಲ್ಲಿ 52 ರೂಪಾಯಿ, 53 ರೂಪಾಯಿ. ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ನಮ್ಮದು ಕಡಿಮೆನೋ ಜಾಸ್ತಿನೋ? ಮಾರಾಟದ ಬೆಲೆಗಿಂತ ಕಡಿಮೆ ಅಲ್ಲ. ಮತ್ತು ವಾಟ್ ರೈಟ್ ದೇ ಹ್ಯಾವ್? ಇವರು ರೈತರ ವಿರೋಧಿಗಳು. ರೈತರು ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾವು 4 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆಯನ್ನು ನೇರವಾಗಿ 4 ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ, ಅದನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಅದನ್ನು ಮುಂದಿನ ದಿನಗಳಲ್ಲಿ 7 ರೂಪಾಯಿ ಮಾಡ್ತೀವಿ. 5 ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ಹಾಲ್ಗೆ 5 ರೂಪಾಯಿ ಸಬ್ಸಿಡಿ. ಯಾವ ರಾಜ್ಯ ಕೊಡ್ತಾ ಇದೆ? ಬಿಜೆಪಿ ಅಧಿಕಾರದಲ್ಲಿ ಇರೋ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರಾ? ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತದೆ ನಮಗೆ? ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ನಮ್ಗೆ ವಾಪಸ್ ಎಷ್ಟಪ್ಪ ಬರ್ತದೆ ಗೊತ್ತಾ ನಿಮಗೆ? ಕೊನ್ರೆಡ್ಡಿ 60,000. ನಮ್ಮಿಂದ ಕಲೆಕ್ಟ್ ಆಗೋದು ತೆರಿಗೆ ಎಷ್ಟು? 4.5 ಲಕ್ಷ. ವಾಪಸ್ ಬರೋದು 60,000. ನ್ಯಾಯನ ಇದು? ನ್ಯಾಯನ ಹೇಳಿ ನೀವೇ. ಇದು ನ್ಯಾಯನ? ಇದು ಹೇಳ್ಬೇಕಾ ಬೇಡ? ಇದನ್ನ ಕೇಳಿದ್ರೆ ಕೋಪ, ನನ್ನ ಮೇಲೆ ಕೇಸ್ ಹಾಕೋದು. ಹೆರಾಲ್ಡ್ ಪತ್ರಿಕೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ 1937ನೇ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು. ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡದಂತ ಪತ್ರಿಕೆ ಇದು. ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ? ಯಾವ ನ್ಯಾಯ ಇದು? ಯಾವ ನ್ಯಾಯ? ಇನ್ನು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಸಾಮಾನ್ಯ ಜನರಿಗೆ, ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಮೋದಿಯವರು ಅಂಬಾನಿ ಅದಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕೋದು. ಇಡಿ ಉಪಯೋಗಿಸೋದು, CBI ಉಪಯೋಗಿಸೋದು, ಇನ್ಕಮ್ ಟ್ಯಾಕ್ಸ್ನವರು ಉಪಯೋಗಿಸೋದು. ಈ ಥರ ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಯಾರು ನೋಡಿರಲಿಲ್ಲ. ಇದನ್ನ ನೀವು ಅನ್ಯಾಯ ಮಾಡಿ ಯಾರ್ಯಾರು ನಿಮ್ಮನ್ನು ಬೈತಾರೆ, ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೆ, ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ, ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ ನಿಮಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು? ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು? ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ. ಇಡಿ ಅವರು ಚಾರ್ಜ್ ಶೀಟ್ ಹಾಕಿದಿರಲ್ಲ. ಅದಕ್ಕೆ ಹೋರಾಟ ಮಾಡಬೇಕೋ ಬೇಡ ನಾವು? ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ, ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ, ಬಿಜೆಪಿ ಅವರಿಗೆ. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ. ಯಾರು ಮಾಡಿದ್ದಾರೆ ಹೇಳಿ ನೋಡೋಣ? RSS 1925ರಲ್ಲಿ ಪ್ರಾರಂಭ ಆಯಿತು. ಎಷ್ಟು ಜನ ಜೈಲಿಗೆ ಹೋಗಿದ್ರು RSS ನಾಯಕರುಗಳು? ಏನೋ ಉಗ್ರಪ್ಪ ಒಬ್ಬರಾರು ಹೋಗಿದಾರ? ನೀವೊಬ್ಬ ಹೋಗಿದ್ಯಾ? ನೀನು RSS ನಲ್ಲಿ ಇದ್ದವನು. ಅದು RSS ಬಿಟ್ಟು ಬಂದ ಮೇಲೆ ಸದ್ಯ ಜಲ್ದಿ ಬಿಟ್ಟು ಬಂದ್ಬಿಟ್ಟಿದ್ಯಾ, ಹುಡುಗನಾಗಿದ್ದಲ್ಲಿ ನೀನು. ಇದೇ ಜೈಲಿನಲ್ಲಿ ಇದ್ದೆ ನೀನು. ಇದು RSSನವರು ಯಾರು ಜೈಲಿಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಆರಿಸಿರಲಿಲ್ಲ ಅವ್ರು? RSS ಮಾಡೇ ಇರಲಿಲ್ಲ. ಇವರಿಗೆ ರಾಷ್ಟ್ರೀಯತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ಹಕ್ಕಿದೆ? ಯಾವ
ಯಾವ ಅಕ್ಕಿದೆ ಇವರಿಗೆ? ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ದಯಮಾಡಿ ನಿಮ್ಮಲ್ಲಿ ಕೇಳ್ತೀನಿ, ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು. ಒನ್ ಮಸ್ಟ್ ಹ್ಯಾವ್ ಕ್ಲಾರಿಟಿ. ವಾಟ್ ಇಸ್ ಯುವರ್ ಐಡಿಯಾಲಜಿ? ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲದೆ ಹೋದರೆ ಸ್ಪಷ್ಟತೆ ಇರೋದಿಲ್ಲ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ. ದಯಮಾಡಿ ಬೀದಿಗಿಳಿದು ಹೋರಾಟ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ. ಎಲ್ಲ ನಾನು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ. ಎಲ್ಲ ಕಡೆನೂ ಕೂಡ ಈ ಪುಸ್ತಕಗಳು ಹಂಚಿದೀವಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದೀವಿ. ನಾವು ಜಿಲ್ಲಾ ಅಧ್ಯಕ್ಷರುಗಳಿಗೆ ಕಳಿಸಿದ್ದೀವಿ, ಮಂತ್ರಿಗಳಿಗೆ ಕಳಿಸಿದ್ದೀವಿ. ಇದನ್ನ ಪ್ರತಿ ಸಭೆಗಳಲ್ಲಿ ಹೇಳ್ತಕ್ಕಂಥ ಧೈರ್ಯವನ್ನು ಮಾಡಿ, ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ. ರಾಜಕೀಯ ಅಂತಂದ್ರೆ ಬರೀ ಶೈಕಾರ ಕೂಗೋದಲ್ಲ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನರಿಗೆ ಖಚಿತವಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಪೆಟ್ರೋಲಿಂದ ಎಷ್ಟು ದುಡ್ಡು ಬರ್ತದೆ, ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲಿಂದ ಎಷ್ಟು ಬರ್ತದೆ, ಗ್ಯಾಸಿಂದ ಎಷ್ಟು ಬರ್ತದೆ, ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ, ಈಗ ಎಷ್ಟು ಸಬ್ಸಿಡಿ ಬಂದು ಹಿಡಿದಿದೆ, ಅವನ್ನೆಲ್ಲ ಹೇಳಿದ್ದೀರಿ. ಅವನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಿಜೆಪಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಸುಳ್ಳು ಹೇಳೋ ಪಕ್ಷ, ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು. RSS, ಬಿಜೆಪಿ, ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು. ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಇದಕ್ಕಿದ್ದಲ್ಲ, ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಅಂಬೇಡ್ಕರನ್ನ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತದೆ. ಅಂಬೇಡ್ಕರನ್ನ ಕಾಂಗ್ರೆಸ್ ಸೋಲ್ಸಿದ್ರು. ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ. ಜನವರಿ 18, 1952 ಇಸ್ವಿ ಅವರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಅವರ ಕೈ ಅಕ್ಷರದಿಂದ ಬರೆದಿರೋದು, ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು, ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ. ಇದ ಮೇಲೂ ಕೂಡ ಕಾಂಗ್ರೆಸ್ ಸೋಲಿಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಬೇಡ. ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವರು ಯಾರು? ಕಾಂಗ್ರೆಸ್ ಪಾರ್ಟಿ. ಹಾಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು? ಹೇಳ್ತಾರ ಮನುಸ್ಮೃತಿ ಯಾಕೆ ಸುಟ್ರು? ಇವರು RSS ಪರ ಇದ್ದಿದ್ರೆ ಮನುಸ್ಮೃತಿ ಸುಡ್ತಿದ್ರ? ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಿ, ಅದು ನನ್ನ ಕೈಲಿರಲಿಲ್ಲ, ನಾನು ಹಿಂದುವಾಗಿ ಸಾಯಲಾರೆ ಅಂತ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದುತ್ವ ನಾಚಿಕೆ ಆಗಲ್ಲ ಇವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಬಂಡ್ರು, ನಾಚಿಗೆಟ್ಟವರು, ಲಜ್ಗೆಟ್ಟವರು. ದಯಮಾಡಿ ಇವ್ರ ಮಾತುಗಳನ್ನು ಕೇಳಬೇಡಿ. ನೀವು ಧೈರ್ಯವಾಗಿ ನಾ ಹೇಳಿದಂಥ ವಿಚಾರಗಳನ್ನ
ಜನರ ಮುಂದೆ ಪ್ರಸ್ತಾಪ ಮಾಡಿ. ನಾ ಹೇಳೋದೆಲ್ಲ ಸತ್ಯ. ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜಿಲ್ದೇನೆ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ₹2 ಪೆಟ್ರೋಲ್ಗೆ, ₹2 ಡೀಸೆಲ್ಗೆ, ₹50 ಗ್ಯಾಸ್ಗೆ ಅದನ್ನ ಕೂಡಲೇ ವಾಪಸ್ ಪಡ್ಕೋಬೇಕು ಅಂತೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ನೀವು ಮಾಡ್ತೀರಿ ಅಲ್ವಾ? ಎಲ್ಲೆಲ್ಲಿದ್ದೀರಿ ನೀವು ಅಲ್ಲೆಲ್ಲ ಮಾಡಬೇಕು, ಒತ್ತಾಯ ಮಾಡಬೇಕು. ಆ ಕೆಲಸವನ್ನು ಮಾಡಿ ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.